ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಮಂತರಸ್. ಬೆಂಗಳೂರಿನಲ್ಲಿ ರಸ್ತೆಯಲ್ಲೇ ಹೊತ್ತಿ ಉರಿದ ಕೆಎಸ್ಆರ್ಟಿಸಿ ಬಸ್. ಲೂಲು ಮಾಲ್ ಬಳಿ ಕೆಎಸ್ಆರ್ಟಿಸಿ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಶಿವಮೊಗ್ಗಕ್ಕೆ ಹೊರಟಿದ್ದ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ಡೀಸೆಲ್ ಲೀಕ್ ಆಗಿ ಹೊತ್ತಿ ಉರಿದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ ಹೊತ್ತಿ ಉರಿದಿದೆ. ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸ್ತಾ ಇರುವಂತಹ ಅಗ್ನಿಶಾಮಕ ಸಿಬ್ಬಂದಿ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೊರಟಿದ್ದಂತಹ ಬಸ್ ಇದು. ಬೆಂಗಳೂರಿನಲ್ಲಿ ರಸ್ತೆಯಲ್ಲೇ ಕೆಎಸ್ಆರ್ಟಿಸಿ ಬಸ್ ಹೊತ್ತಿ ಉರಿದಿದೆ. ಮೆಜೆಸ್ಟಿಕ್ನಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದಾಗೇನೆ ಲೂಲು ಮಾಲ್ ಬಳಿ ಕೆಎಸ್ಆರ್ಟಿಸಿ ಬಸ್ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಶಿವಮೊಗ್ಗಕ್ಕೆ ಹೊರಟಿದ್ದಂತಹ ಬಸ್ ಇದು. ಸಂಪೂರ್ಣ ಸುಟ್ಟು ಕರಕಲಾಗಿದೆ ಬಸ್. ಅದೃಷ್ಟವಶಾತ್ ಬಸ್ನಲ್ಲಿ ಇದ್ದಂಥವರೆಲ್ಲ ಕೆಳಗಿದ್ದಾರೆ. ಯಾವುದೇ ರೀತಿಯಾದಂಥ ಪ್ರಾಣ ಹಾನಿ ಆದ ಬಗ್ಗೆ ಮಾಹಿತಿ ಇಲ್ಲ. ಎಲ್ಲರೂ ಕೂಡ ಕೆಳಗಿಳಿದಿದ್ದಾರೆ. ಇದು ಮೆಜೆಸ್ಟಿಕ್ನ ಕೂಗಳತೆ ದೂರ ಲೂಲು ಮಾಲ್ ಬಳಿ ಆಗಿರುವಂತಹ ಘಟನೆ ಇದು. ಲೂಲು ಮಾಲ್ ಬಳಿ ಹೋಗ್ತಾ ಇದ್ದ ಹಾಗೇನೆ ಕೆಎಸ್ಆರ್ಟಿಸಿ ಬಸ್ ಸಂಪೂರ್ಣವಾಗಿ ಹೊತ್ತುರಿದಿದೆ. ಬೆಂಕಿ ಕಾಣಿಸ್ಕೊಂಡಿದೆ. ಮೊದಲನೇದಾಗಿ ಕೂಡಲೇ ಒಳಗಿದ್ದಂಥ ಪ್ರಯಾಣಿಕರೆಲ್ಲರೂ ಕೂಡ ಇಳಿದಿದ್ದಾರೆ. ಇದರಿಂದಾಗಿ ಯಾವುದೇ ರೀತಿಯಾದಂಥ ಪ್ರಾಣ ಹಾನಿ ಸಂಭವಿಸಿಲ್ಲ. ಆದರೆ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಬೆಂಕಿಯನ್ನು ನಂದಿಸುವಂಥ ಕೆಲಸ ಮಾಡಿದ್ದಾರೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಬಸ್. ಇನ್ನು ಬೆಂಕಿ ಹತ್ಕೊಳ್ಳೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಮತ್ತಷ್ಟೊಂದು ಮಾಹಿತಿ ಲಭ್ಯವಾಗಬೇಕಾಗಿದೆ. ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಮೂರ್ತಿ ಅಂತ ಇದೇ ಬಸ್ನ ಕಂಡಕ್ಟರ್ ನಿಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೂರ್ತಿ ಅವರೇ, ಗಮನಿಸ್ತಾ ಇದ್ವಿ ಮೆಜೆಸ್ಟಿಕ್ನಿಂದ ಹೊರಟ ಸ್ವಲ್ಪ ಸಮಯದಲ್ಲಿ ಬಸ್ ಹೊತ್ತಿ ಉಳಿದಿರುವಂಥದ್ದು. ಏನು ಬಸ್ ಬೆಂಕಿ ಯಾವ ರೀತಿಯಾಗಿ ಕಾಣಿಸ್ಕೊಳ್ತು, ಯಾವಾಗ ಗೊತ್ತಾಯ್ತು ನಿಮಗೆ? ಸರ್, ನಾವು ಈ ಲೂಲು ಮೆಜೆಸ್ಟಿಕ್ ಇಂದ ಬಿಟ್ಟು ಒಂದು 15 ನಿಮಿಷಕ್ಕೆ ಲೂಲು ಮಾಲ್ ಹತ್ರ ಬಂದ್ವಿ. ಓಕೆ. ಲೂಲು ಮಾಲ್ ಹತ್ರ ಬಂದು ನಾನು ಒಳಗಡೆ ಟಿಕೆಟ್ ಮಾಡ್ತಾ ಇದ್ದೆ. ಹಾಂ. ಗಾಡಿ ಓಡಿಸ್ತಿದ್ರು ಡ್ರೈವರು. ಹಿಂದ್ಗಡೆಯಿಂದ ಒಬ್ರು ಬೈಕ್ನವ್ರು ಬಂದು, ಸರ್ ಕೆಳಗಡೆ ಬೆಂಕಿ ಬರ್ತೈತೆ ನೋಡಿ ಅಂದ್ರು. ನಾನೇನ್ ಮಾಡಿದೆ, ಟಿಕೆಟ್ ಕೊಡೋದನ್ನ ಬಿಟ್ಟು ಕೆಳಕ್ಕೆ ಬೇಗ ಪಟ್ಟಂಗೆ ಗಾಡಿ ನಿಲ್ಲಿಸಿ ಕೆಳಗಡೆ ಇಳಿದು ಗಾಡಿ ಸೈಡ್ ಕೆಳಗಡೆ ಇಳಿದು ಬೆಂಕಿ ಸ್ಪಾರ್ಕ್ ಜಾಸ್ತಿ ಆಗ್ತಾಯಿತ್ತು. ಎಷ್ಟು ಜನ ಇದ್ರು ಪ್ರಯಾಣಿಕರು ಬಸ್ಸಲ್ಲಿ? ಮೂರ್ತಿ ಅವರು, ಎಷ್ಟು ಜನ ಇದ್ರು ಪ್ರಯಾಣಿಕರು? ಎಷ್ಟು ಜನ ಇದ್ರು ಬಸ್ ಒಳಗಡೆ? ಓಕೆ, ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಮೂರ್ತಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಎಷ್ಟು ಜನ ಇದ್ರು ಬಸ್ಸಲ್ಲಿ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಬಟ್ ಅದೃಷ್ಟವಶಾತ್ ಪ್ರಯಾಣಿಕರೆಲ್ಲರೂ ಕೂಡ ಕೆಳಗಿಳಿದಿರುವಂಥ ಸಾಧ್ಯತೆ ಇದೆ. ಯಾವುದೇ ರೀತಿಯಾದಂಥ ಪ್ರಾಣ ಹಾನಿ ಸಂಭವಿಸಿಲ್ಲ.